ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಬಿಸಿಬೇಳೆ ಬಾತ್. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡ್ಕೊಂಡು ಬಂದ್ಬಿಡೋಣ. ಬನ್ನಿ. ಆಲೂಗೆಡ್ಡೆ, ಕ್ಯಾರೆಟ್, ಬೀನ್ಸ್, ಬಟಾಣಿ, ಗೆಡ್ಡೆಕೋಸು, ಅಕ್ಕಿ, ಮೈಸೂರು ಬೇಳೆ. ಇವಾಗ ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ. ನಾನು ತೊಳೆದಿಟ್ಕೊಂಡಿರೋಂತಹ ಅಕ್ಕಿ ಹಾಕೋತಾ ಇದ್ದೀನಿ. ಈಗ ತೊಳೆದಿಟ್ಕೊಂಡಿರುವಂಥ ಬೇಳೆ ಹಾಕೋತಾ ಇದ್ದೀನಿ. ತರಕಾರಿಗಳನ್ನ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಒಂದು ರೌಂಡ್ ತಿರುಗಿಸ್ಬಿಟ್ಟು ಚಾಪ್ ಹಾಕ್ಕೊಂಡು ಒಂದು 4-5 ವಿಷಲ್ ಬರ್ಸ್ಕೊಳ್ಳೋಣ. ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಟೊಮೊಟೊ, ಕೊಬ್ಬರಿ ಮತ್ತು ಕೊತ್ತಂಬರಿ, ಕ್ಯಾಪ್ಸಿಕಮ್, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕಡಲೆ ಬೀಜ, ಹಾಗೆ ನೆನೆಸಿಟ್ಟಿರುವಂತಹ ಹುಣಸೆಹಣ್ಣು ರಸ. ಮತ್ತು ಪ್ಯಾನ್ನ ಬಿಸಿ ಇಟ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಕಾದಾದ್ಮೇಲೆ ನಾನು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಫ್ರೈ ಮಾಡ್ಕೊಬೇಕು. ಜಾಸ್ತಿ ಹುರ್ಕೊಳ್ಕೋಬಾರ್ದು, ಅದನ್ನು ಸಿಮ್ನಲ್ಲಿ ಇಟ್ಕೋಬೇಕು. ಹಾಗೆ ನಾನು ಅದ್ರ ಜೊತೆ ಕೊಬ್ಬರಿ ಹಾಕ್ತಾ ಇದ್ದೀನಿ. ಕೊಬ್ಬರಿ ಎಲ್ಲ ಹಾಗೆ ಕಲರ್ ಸ್ವಲ್ಪ ಚೇಂಜ್ ಆಗೋದು ಇಟ್ಕೋಬೇಕಾಗುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಕಲರ್ ಚೇಂಜ್ ಆಗಿದೆ. ಇದನ್ನು ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ನಾವು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಅದೇ ಎಣ್ಣೆಗೆ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕೋಬೇಕು, ಸ್ವಲ್ಪ ಜೀರಿಗೆ ಹಾಕೋಬೇಕು, ಈರುಳ್ಳಿ ಹಾಕೋತಾ ಇದ್ದೀನಿ, ಹಾಗೆ ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಎಲ್ಲ ಹುರ್ಕೋಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನಾವು ಹಾಗೆ ಬಿದ್ದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಫ್ರೈ ಮಾಡಿದಷ್ಟು ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬಾರ್ದು, ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ, ಯಾಕಂದರೆ ತಳ ಇಟ್ಬಿಡುತ್ತೆ. ಈಗ ಟೊಮೊಟೊ ಹಾಕೊಳ್ಳೋಣ. ಹಾಗೆ ಇದು ಫ್ರೈ ಆಗ್ತಾ ಇದೆ. ಆ ಕಡೆ ನಾವು ತರಕಾರಿ ಮತ್ತು ಅಕ್ಕಿ ಬೇಳೆನ ಬೇಯಿಸ್ತೀವಲ್ಲ, ಅದನ್ನು ಈಗ ನೋಡೋಣ. ನಾಲ್ಕು ವಿಷಲ್ ಬರ್ಸಿದ್ದೆ, ಚೆನ್ನಾಗಿ ಬೆಂದಿದೆ ನೋಡಿ. ನೋಡ್ತಾ ಇರ್ಬೋದು, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಹಾಗೆ ಸ್ವಲ್ಪ ನಾನು ಕೊತ್ತಂಬರಿ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು. ಮತ್ತು ಕೆಲವರು ಬಿಸಿಬೇಳೆ ಬಾತನ್ನ ನಾನು ನೋಡಿ ಹಾಗೆ ಯಾವ ಥರ ಮಾಡ್ತಾರೆ ಅಂದರೆ, ಒಂದೇ ಸಲ ಮಾಡ್ತಾರೆ. ಅಂದರೆ ಈ ತರಕಾರಿ, ಅಕ್ಕಿ, ಬೇಳೆ, ಈ ಒಗ್ಗರಣೆ ಎಲ್ಲನೂ ಒಂದೇ ಸಲ ಹಾಕ್ಬಿಟ್ಟು ಕುಕ್ಕರಲ್ಲಿ ವಿಷಲ್ ಬರ್ಸ್ಕೊಡ್ತಾರೆ. ಒಂದೇ ಸಲ ಆಗೋ ಥರ. ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂದರೆ, ಸಪ್ರೇಟಾಗಿ ಒಗ್ಗರಣೆ ಹಾಕೋಬಿಟ್ಟು ಸಪ್ರೇಟಾಗಿ ಅಕ್ಕಿ, ಬೇಳೆ, ತರಕಾರಿನ ಬೇಯಿಸ್ಕೊಬಿಟ್ಟು ಕೊನೆಗೆ ನಾನು ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ. ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಹಾಗೆ ಮಾಡೋದ್ರಿಂದ ನನಗೆ ಚೆನ್ನಾಗಿ ಅನಿಸುತ್ತೆ. ಬಿಸಿಬೇಳೆ ಬಾತ್ ಪೌಡರ್ ಹಾಕೋಣ. ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಸ್ವಸ್ತಿಕ್ ಬಿಸಿಬೇಳೆ ಬಾತ್ ಪೌಡರ್. ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಿದರೆ ಅದೇ ಪೌಡರ್ದು ಒಂಥರ ಫ್ಲೇವರ್ ಅದೇ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಯಾವುದೇ ಮಸಾಲ ಆದ್ರೂ ಸ್ವಲ್ಪ ಹಾಕ್ತೀನಿ. ಜಾಸ್ತಿ ಮಸಾಲ ಐಟಮ್ಸ್ ಎಲ್ಲ ನಾನು ಜಾಸ್ತಿ ಹಾಕಲ್ಲ. ಹಾಗೆ ಸ್ವಲ್ಪ ಆ ಪೌಡರ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾವು ಎಷ್ಟು ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನೆನೆಸಿಟ್ಟಿದ್ನಲ್ಲ ಆ ಹುಣಸೆಹಣ್ಣು ಸ್ವಲ್ಪ ಕಿವುಚ್ಕೊಳ್ಳೋಣ. ಈ ಹುಣಸೆಹಣ್ಣು ರಸ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು, ಯಾಕಂದರೆ ಬೇಳೆ ಹಾಕಿದ್ದೀವಲ್ಲ, ಬಿಸಿಬೇಳೆ ಬಾತಲ್ವಾ, ಹಾಗಾಗಿ ಈ ಹುಣಸೆಹಣ್ಣು ರಸ ಇರಲೇಬೇಕು. ಇಲ್ಲ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಕೆಲವರು ಟೊಮೊಟೊ ಹಾಕಿದರೆ ಹುಣಸೆಹಣ್ಣು ರಸನ ಹಾಕಲ್ಲ, ಯಾಕಂದರೆ ಹುಣಸೆಹಣ್ಣು ರಸನ ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ ಹುಳಿನ. ಹಾಗಾಗಿ ಕೆಲವರು ಹಾಕಲ್ಲ. ಟೊಮೊಟೊಲ್ಲೇ ಹುಳಿ ಅಂಶ ಇರೋದ್ರಿಂದ ಕೆಲವರು ಹುಣಸೆಹಣ್ಣು ರಸನ ಹಾಕಲ್ಲ. ನಾನು ಹಾಕ್ತೀನಿ.
ಕೊಬ್ಬರಿ ಮತ್ತು ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಆಗಿದೆ, ಇನ್ನೊಂದು 2 ನಿಮಿಷ ಹೀಗೆ ಫ್ರೈ ಆದರೆ ಒಗ್ಗರಣೆ ಮುಗಿಯುತ್ತೆ. ಇದರದ್ದು ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಮತ್ತು ನಾನು ಮತ್ತೆ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಯಾಕಂದರೆ ಈಗ ನಾವು ತಕ್ಷಣ ಈಗ ಬಿಸಿ ಇರುತ್ತಲ್ಲ ಪಾತ್ರೆ, ಈಗ ತಕ್ಷಣ ಅದು ಬೇಯಿಸಿಟ್ಟಿರುವಂತಹ ಅನ್ನ ಮತ್ತು ತರಕಾರಿನ ತಕ್ಷಣ ಹಾಕಿದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಎಣ್ಣೆ ಹಾಕೋತೀನಿ. ನೆಕ್ಸ್ಟ್ ಈಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಅನ್ನನ ಇದಕ್ಕೆ ಹಾಕೋತೀನಿ. ನಾನು ಅದೇ ಕುಕ್ಕರಲ್ಲಿ ಸ್ವಲ್ಪ ನೀರು ಕಾಯೋಕಿಡ್ತೀನಿ. ಈಗ ನಾನು ನೆಕ್ಸ್ಟು ಈ ಗೊಜ್ಜನ್ನು ಒಳಗಡೆ ಹಾಕೋತೀನಿ. ಸ್ವಲ್ಪ ಇದಕ್ಕೆ ನೀರು ಹಾಕ್ಬಿಟ್ಟು ಹಾಗೆ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಸೈಡಲ್ಲಿ ನೀರು ಇಟ್ಕೊಂಡಿದ್ದೀನಲ್ಲ, ಬಿಸಿನೀರು, ಅದನ್ನು ಸ್ವಲ್ಪ ಹಾಕೋತೀನಿ. ತಣ್ಣೀರು ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ ಅದು. ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಿದು. ಹೀಗೆ ಹಾಕೋತೀನಿ, ಯಾಕಂದರೆ ಅದು ಖಾರ ಇಲ್ಲ. ಹಸಿಮೆಣಸಿನ್ಕಾಯಿ ಹಾಕಿದೆ, ಅದು ಖಾರ ಆಗಿಲ್ಲ. ನನಗೆ ಸ್ವಲ್ಪ ಸ್ಪೈಸಿಯಾಗಿರಬೇಕು, ಏನೇ ಆದರೂ ಅಷ್ಟೇ. ಹಾಗಾಗಿ ಖಾರ ಪುಡಿ ಹಾಕೋತೀನಿ. ಅಕ್ಕಿ ಮತ್ತು ತರಕಾರಿನ ಬೇಯಕ್ಕೆ ಹಾಕಿದ್ನಲ್ಲ, ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಮತ್ತು ಈ ಗೊಜ್ಜು ಮಾಡ್ತಾಯಿದ್ನಲ್ಲ, ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ನಾನು ನೋಡಿದಾಗ ಮತ್ತೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಅನ್ನಿಸ್ತಿದೆ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಒತ್ತಿಸ್ತೇನೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು ಇವತ್ತಿನ ನಮ್ಮ ಬಿಸಿಬೇಳೆಬಾತ್ ರೆಸಿಪಿ ಹೇಗಿದೆ ನಮ್ಮ ಸ್ಟೈಲಲ್ಲಿ. ನೋಡಿ, ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ಗಳೆಲ್ಲ ಬರ್ತಾ ಇರಲಿ. ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.